వీటికి ఇది మాత్రమే ఉంటది, కోర్స్ వర్క్ మాత్రమే ఉంటది, ఎగ్జామ్స్ ఉండవు కదా, ఫైనల్ ఎగ్జామ్స్. అది కాదు, అది మనది కోర్స్ వర్క్ ఉండదు, ఎగ్జామ్ కూడా ఉంటుంది. సెమిస్టర్ ఎగ్జామ్ గ్రేడ్స్ వచ్చేసి ఫైనల్ ఎగ్జామ్స్ ఈ సేమ్ ఓఆర్ఎస్ కదా, దీనికి కేప్ కూడా ಅಪ್ಲೋಡ್ చేయడానికి ಎಸ್ಡಿ ಅಪ್ಲೋಡ್ చేయడానికి ಸೇಮ್ ಓಆರ್ಎಸ್ ಲಾಗಿನ್ ಡಿಫರೆನ್ಸ್. ನಮ್ಮ ಜೊತೆಲಿ ಇದ್ದಾಗೆಲ್ಲ ಬರೀ ಈ ತರದೇ ಮಾತಾಡ್ತಿರ್ತಾರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ಏರ್ಪೋರ್ಟ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರ? ಸೊ ಇದು ಏರ್ಪೋರ್ಟ್ ಅಲ್ಲ, ನಾವು ಆಂಗ್ವಿಲ ಬಿಟ್ಟು ಹೋಗ್ತಿಲ್ಲ, ಜಸ್ಟ್ ವೆಕೇಶನ್ಗೆ ಹೋಗ್ತಾ ಇದೀವಿ. ಅಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಅಂಡ್ ಇವತ್ತೆಲ್ಲ ನಾವೇನೇನು ಮಾಡ್ತೀವಿ ಅಂತ ನಿಮ್ಗೆ ಮನೆ ತೋರಿಸ್ತಾ ಹೋಗ್ತೀವಿ. ಕೀಪ್ ವಾಚಿಂಗ್. ಟಿಕೆಟ್ಸ್ ಎಲ್ಲ ತಗೊಂಡು ನಮ್ಮ ಸರಿಗೋಸ್ಕರ ವೇಟ್ ಮಾಡ್ಕೊಂಡು ಕೂತಿದೀವಿ. ಹೋಗೋ ದಿನ ಇರೋ ಜೋಶು ಬರೋ ದಿನ ಇರುತ್ತಾ? ಕಮೆಂಟ್ ಮಾಡಿ. ಸೇಂಟ್ ಮಾರ್ಟ್ಸ್ ಹೋಗೋದಾದ್ರೆ ಸರ್. Hello. Good evening. Okay. I tell the guy. Okay, you too. Thanks for everything. I don't got Cheeto. Welcome to Saint Martin. Boy. Yes, Daddy. The kids are ready. Thank you, Mama. ಆ್ಯಂಡ್ ಫೈನಲಿ ನಾವು ಸೇಮ್ ಮಾರ್ಟಿನ್ಗೆ ರೀಚ್ ಆಗಿದ್ದೀವಿ. ಜಸ್ಟ್ ಫೆರಿ ಕೋರ್ಟ್ ಆಚೆಗಡೆ ಇಷ್ಟೊಂದು ಚೆನ್ನಾಗಿದೆ ವ್ಯೂ, ಎಲ್ಲ ನೋಡಿ ಎಂಜಾಯ್ ಮಾಡಿ. ಕಾರ್ ರೆಂಟ್ ತಗೊಂಡು ನಾವು ಹೋದ್ವಿ. ಆ್ಯಂಡ್ ಇದು ಬಂದು ಅಮೇರಿಕನ್ ಡ್ರೈವಿಂಗು,
ನೋಡೋಣ, ಫಸ್ಟ್ ಟೈಮ್ ಬರೋದು ಮಾತಾಡ್ತೀನಿ. Adapté à l'orage ainsi que les bases pour donner la lettre. Cette première phase s'est achevée le 21 mars par la bouche. Les sauveteurs qui touchent de son en deuxième partie, les élèves se sont ensuite rendus Nice. à la station de la SNSM pour 2 jours d'études. ಲೆಫ್ಟ್ ಡ್ರೈವಿಂಗು. ನಾನು ತೋರಿಸು, ನಾನು ಹೇಳ್ತೀನಿ. ನನ್ನ ತೋರಿಸು, ನಾನು ಹೇಳ್ತೀನಿ. ಸೊ ಈ ಐಲ್ಯಾಂಡ್ ಬಂದು ಪ್ರಪಂಚದಲ್ಲೇ ಸ್ಮಾಲೆಸ್ಟ್ ಐಲ್ಯಾಂಡ್ ಅಲ್ಲಿ ದಟ್ ಆರ್ ಕಂಟ್ರೋಲ್ಡ್ ಬೈ 2 countries and 2 imperial powers. ಯಾವ್ದು ಗೊತ್ತಾ? ನೆದರ್ಲೆಂಡ್ಸ್ ಅಂಡ್ ಫ್ರಾನ್ಸ್. ಪ್ರಾಕ್ಟೀಸ್ ಆಗಬೇಕು, ಡ್ರೈವಿಂಗ್ ಪ್ರಾಕ್ಟೀಸ್. Wait. How is the view? ಸೂಪರ್ ಆಯ್ತಲ್ಲ ವ್ಯೂ. ಈ ಫೋನ್ಗಿಂತ ಲೈವ್ ಆಗಿ ಇನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಥ ಒಳ್ಳೊಳ್ಳೆ ವ್ಲಾಗ್ಸ್ ಬೇಕು, ಇನ್ನ ನಿಮ್ಗೆ ಇನ್ನ ಬೇರೆ ಬೇರೆ ಐಲ್ಯಾಂಡ್ಸ್ಗಳೆಲ್ಲ ನೋಡಬೇಕು ಅನ್ನೋ ಥರ ಇದ್ರೆ ಬೇಗ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಂತೀಯ ಭರತ್? Of course, we are Caribbean people. We will roam around everywhere. ತೋರಿಸ್ತೀವಿ, Caribbean ಮೊತ್ತ ನಮ್ಮ ಜಾಗನೇ. ವ್ಯೂಸ್ ನೋಡಿ ಎಂಜಾಯ್ ಮಾಡಬೇಕು. ಬರೀ ವ್ಯೂಗಳಪ್ಪ, ಎಷ್ಟು ಸಖತ್ತಾಗಿದೆಯಲ್ಲ. ಒಂಥರ ಇಲ್ಲಿ ಏರಿಯಾ ಬಟ್ ಐಲ್ಯಾಂಡ್ ಅಲ್ಲಿ. ಊಟಿ ಬಟ್ ಐಲ್ಯಾಂಡ್ ಅಲ್ಲಿ. ಬಿಸಿ ಊಟಿ ಇದು, ಬಿಸಿಲಿರೋ ಊಟಿ. ವ್ಯೂಸ್ ನೋಡಿ ಕೂರ್ಗ್ ಇದು, ಬಟ್ ಸಖತ್ತಾಗಿದೆ. ಫ್ರೆಂಚ್ ಕೂರ್ಗ್ ಇದು, ಐಲ್ಯಾಂಡ್ ಕೂರ್ಗ್. ಲೈವ್ ಆಗಿ ಸಖತ್ತಾಗಿ ಕಾಣಿಸ್ತದೆ. ವಾವ್. ಇವಾಗ ಇಲ್ಲಿ ನಿಮ್ಗೆ ಮುಂದೆ ಇಲ್ಲಿ ಫ್ಲಾಗ್ ಕಾಣಿಸ್ತಾ ಇತ್ತಲ್ವಾ? ಸೊ ಇದು ಬಂದು ಇವಾಗ ಡಚ್ ಸೈಡ್ ಹೋಗ್ತಾ ಇದೀವಿ ಅಂತ. ಓಕೆನಾ? ಸೊ ಇದು ಬಾರ್ಡರ್ ಆಕ್ಚುಲಿ, ಬಟ್ ಬಾರ್ಡರ್ ತರ ಅನ್ಸಲ್ಲ, ಬಟ್ ಇದು ಆಕ್ಚುಯಲ್ ಬಾರ್ಡರ್ ಡಚ್ ಸೈಡ್ಗೆ. ಸೊ ನಾವು ವಿ ಆರ್ ಎಂಟರಿಂಗ್ ದ ಡಚ್ ಸೈಡ್. ನೋಡಿದಿರಾ ರೋಡ್ ಕಂಪ್ಲೀಟ್ ಡಿಫರೆನ್ಸ್ ಚೇಂಜ್ ಆಗೋಯ್ತು ಇಲ್ಲಿ. Oh my god. So now we are in the Dutch side of Saint Martin. ಸೊ ಇಲ್ಲಿ ಜನ ಹೇಳ್ತಾರೆ ಚೆನ್ನಾಗಿರೋ ರೋಡ್ಸ್ ಫ್ರಂಟ್ ಸೈಡು, ಕಚಡ ಇರೋ ರೋಡ್ಸ್ ಡಚ್ ಸೈಡ್ ಅಂತ ಆ ತರ ಹೇಳ್ತಾರೆ. ಬಿಸ್ಕಟ್ ಇದು ರಸ್ಕ್ ತರ ಇರುತ್ತೆ, ಕ್ರೀಮ್ ಇದು, ನಟ್ಸ್ ಸ್ನ್ಯಾಕ್ಸ್ ತಗೊಳ್ಳೋಣ. ಗಾಡಿ ಸಿಕ್ಕಾಪಟ್ಟೆ ದೊಡ್ಡ ಸೂಪರ್ ಮಾರ್ಕೆಟ್ ಇದೆ. ಇದಕ್ಕಿಂತ ದೊಡ್ಡದಿದೆ, ಇದು ಆಕ್ಚುಲ್ ಆಗಿ ಚಿಕ್ಕದು. ಎಷ್ಟು ಚೆನ್ನಾಗಿ ಜೋಡಿಸ್ತಾರಲ್ಲ ಹಣ್ಣುಗಳೆಲ್ಲ. ಏನಿದು ಇಷ್ಟಪ್ಪ ಐತೆ?
ಏನಿದು ಆರೆಂಜಾ? ಗ್ರೇಪ್ ಫ್ರೂಟ್ ಆಮೇಲೆ ಏನಪ್ಪ ಕಪ್ಪ ಐತೆ. ಇಲ್ಲೆಲ್ಲ ಈ ಸೆಕ್ಷನ್ಸ್ ಸುಮ್ಮನೆ. ಓ ಜ್ಯೂಸ್ ಮಾಡೋದಾ ಇದು? ನಾವೇ ಮಾಡ್ಕೊಳ್ಳೋದಾ? ಅದ್ರಲ್ಲೇ ಕಪ್ ತಗೊಂಡು ಜ್ಯೂಸ್ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಒಂದು ಇದಕ್ಕೆ ತಗೊಳ್ಳಿಲ್ಲ ಲಾಸ್ಟ್ ಟೈಮ್. ಯೂಸ್ ಮಾಡೋ ಮಿಷಿನ? ಕಸ ಇರುತ್ತೆ ಕಡೆ. ವಾಟರ್ಮೆಲನ್ಸ್. ಈಗ ಕಟ್ ಮಾಡಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇದೆ ಇಲ್ಲ ವಾಟರ್ಮೆಲನ್ಸ್. ಜಾಕ್ ಫ್ರೂಟು. ಇದೇನಿದು? ಸೂಶಿ. ಏ ಬೂತ್ ಕುಂಬಳಕಾಯಿ ಐತಿಲ್ಲಿ. ವಾವ್. ಆಂಗ್ವಿನಲ್ಲಿ ಯಾಕೆ ಬರಲ್ಲ ಇವೆಲ್ಲ? ಬೂತ್ ಕುಂಬಳಕಾಯಿ. ಆಶ್ ಕಾರ್ಡು. ಆಶ್ ಕಾರ್ಡು. ವಿಂಟರ್ ಮೆಲನ್ ಅಂತ. ವಾವ್. ಜಾಮಕಾಯಿ. ವಾವ್. ಎಷ್ಟದು? ಕೆಜಿ $7. ತಗೊಳ್ಳೋಣ. ಎಷ್ಟು ಬರುತ್ತೆ ಕೆಜಿಗೆ? ತಗೊಳ್ಳೋಣ ಮತ್ತೆ. ವೆರೈಟೀಸ್ ಆಫ್ ಫ್ರೂಟ್ಸ್ ನೋಡಿ. ಇಲ್ಲಿ ಬೇಜಾನ್ ವೆರೈಟಿ ಐತಪ್ಪ. ಇದು ಆಕ್ಚುಲಿ ಚಿಕ್ಕದು ಅದೇ ಅಂತ ಇದೆ. ಇದಕ್ಕಿಂತ ಇನ್ನೂ ದೊಡ್ಡದೈತೆ. ಸೊಪ್ಪುಗಳೈತೆ, ಕೊತ್ತಂಬರಿ ಇದೆಲ್ಲ ಓಕೆ. ಇವೆಲ್ಲ ಸಿಗುತ್ತೆ. ಮಶ್ರೂಮ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಮಶ್ರೂಮ್ಸ್. ಡಿಫ್ರೆಂಟ್ ಟೈಪ್ಸ್ ಮಶ್ರೂಮ್. ಇದೆಲ್ಲ ನಾವು ತಿನ್ನಲ್ಲ, ನನಗೆ ಗೊತ್ತೇ ಇಲ್ಲ. ಜೋನ್ಸ್ ಈ ಕಡೆನೂ ಎಲ್ಲ ಇದೆ. ರೋಸ್ ಅಲ್ಲ ತಿನ್ನಕಾಯಿ ರೋಸಸ್. ಇನ್ನೋದಲ್ಲ, ಅದು ಜಸ್ಟ್ ನಾರ್ಮಲ್ ರೋಸಸ್. ಓ ಇಲ್ಲೆಲ್ಲ ಇದೆ ವೆರೈಟೀಸ್. Yeah, but check. I have stick with the America. Maybe one bag. ಏನದು ಗಬ್ಬು ವಾಸನೆ? ಇದೆಲ್ಲ ಅದೇನಾ? ಇದು ನೋಡು $7. ಗೌರಾಜ ಏನು ನಮ್ ಕಾರ್ಯ ಅದು ಒಂದು ಡೌ ಮಾಡ್ತೀಯಾ? ಯಾವ ಕಡೆ ಬರ್ತಾ ಇದೀಯಾ? ನಾವು ಅಯ್ಯೋ ಸದ್ಯಕ್ಕೆ ಇಷ್ಟು ಶಾಪ್ ಮಾಡಿದೀವಿ. ಎಲ್ಲ ಬರೀ ಸ್ನಾಕ್ಸ್ ಬ್ಯಾಗೆ. ನನ್ನ ಮೇಲೆ ಇಟ್ಕೊಂಡು ತಿಳ್ಕೊಳ್ಳೋಣ. ಹಿಂದೆ ಇಡ್ತೀನಿ. ಫಸ್ಟ್ ಇದೊಂದು ತಗೊಳ್ಳೋಣ. ಏನಿದೆ? ಬ್ರೇಕ್ ಮಾಡ್ಕೊಂಡು ತಿನ್ಬಿಡೋದಂತೆ. ಚೆನ್ನಾಗಿದೆ.
ಚೆನ್ನಾಯ್ತಲ್ಲ ಬೆಲ್ಟ್ ಹಾಕಿಲ್ಲ ತಿನ್ಬಿಟ್ಟು ಮಾತಾಡೋದು. ಡ್ರೈವಿಂಗ್ ಮಾಡೋರಿಗೆ ಟ್ರಾಫಿಕ್ ಸ್ಟಾರ್ಟ್ ಆಯ್ತು. ಅದು ನಿಂತರ ಫ್ರೆಶ್ ಡ್ರೈವ್ ಅದೇ ಫ್ರೆಶ್ ಡ್ರೈವಿಂಗ್ ಆಪೋಸಿಟ್ ಸೈಡ್ ಅಂತ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ನಾನು ಸ್ವೀಟ್ ಬೆಲ್ಟು ಹಾಕ್ತೆ ತಿಂತಾಕ್ತಿದ್ದೀನಿ. ಸೊ ಹೊಟ್ಟೆ ಹಶ್ವಾದಾಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬೇಕಲ್ವಾ, ಇಲ್ಲಿ ತಲೆನೋವು ಬಂದ್ಬಿಟ್ಟು. ವ್ಯೂ ನೋಡಿ ಫ್ರೆಂಡ್ಸ್. ಈ ವ್ಯೂಗೋಸ್ಕರನೇ ಬರಬೇಕು.